ರಾಜ್ಯದ ಎಲ್ಲ ಬಂಧುಗಳಲ್ಲಿ ಈ ಮೂಲಕ ಮನವಿ ಮಾಡೋದೇನು ಅಂದ್ರೆ, ನಾವು ಹಾರ್ಟ್ ಆಫ್ ಲಿವಿಂಗ್ ಮುಂದ್ಗಡೆ ಕನಕಪುರ ರಸ್ತೆಯಲ್ಲಿರ್ತಕ್ಕಂಥ ಊದಿಪಾಳ್ಯದ ಹಾರ್ಟ್ ಆಫ್ ಲಿವಿಂಗ್ ಮುಂದ್ಗಡೆ 23ನೇ ದಿನ ಅಹೋರಾತ್ರಿ ಧರಣಿಯನ್ನ ಹಮ್ಮಿಕೊಂಡಿದ್ದೇವೆ. ಉದ್ದೇಶ ಒಂದೇ, ಇಲ್ಲಿ ಆರ್ಟ್ ಆಫ್ ಲಿವಿಂಗ್ ಒಳಗಡೆ ಸಾಕಷ್ಟು ದಲಿತರ, ಬಡವರ ಸರ್ಕಾರ ಭೂಮಿಯನ್ನು ಹಾಕೊಂಡಿದ್ದಾರೆ. ಉದಾಹರಣೆಗೆ ಅಜ್ಜಿದು, ರಂಗಮ್ಮ ಅಜ್ಜಿ ಅವ್ರದ್ದು, ಇವ್ರಿಗೂ ಆರ್ಟ್ ಆಫ್ ಲಿವಿಂಗ್ ಅವ್ರಿಗೂ ಸಂಬಂಧ ಇಲ್ಲ. ಇವ್ರ ಭೂಮಿಯನ್ನ ಇಲ್ಲೇ 2 ಎಕರೆ ಕಬ್ಜಾ ಮಾಡ್ಕೊಂಡು ಒಳಗಡೆ ಹಾಕೊಂಡಿದ್ದಾರೆ. ಇದನ್ನ ಈಗಾಗಲೇ ಸರ್ಕಾರ SIT ಕೊಟ್ಟಿದೆ. ನಾವು ಕೇಳ್ತಾ ಇರ್ತಕ್ಕಂಥದ್ದು, ಅಜ್ಜಿ ಸುಮಾರು ವರ್ಷಗಳಿಂದ ಪಾಪ ಹೋರಾಟ ಮಾಡ್ಕೊಂಡು ಜೀವನ ಮಾಡ್ತಾ ಇದ್ದಾರೆ. ಹೂವು ಮಾರ್ಕೊಂಡು ದೇವಸ್ಥಾನದ ಮುಂದೆ ಹೂವು ಮಾರಾಟ ಮಾಡಿ ಜೀವನ ಮಾಡ್ತಾ ಇರ್ತಕ್ಕಂಥ ಅಜ್ಜಿಗೆ ಸುಮಾರು ವರ್ಷಗಳಿಂದ ಯಾರು ನ್ಯಾಯ ಕೊಡ್ಸಕ್ಕಾಗಿ. ನೋಡಿ, ನಿಮಗೆ ಇವತ್ತು ನಾನು ಕೆಲವು ಡಾಕ್ಯುಮೆಂಟ್ ನೋಡ್ತೀವಿ. ಸಮತಾ ಸೈನಿಕ ದಳದ ಆಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ 2018ರಲ್ಲಿ ಇದೇ ಅಜ್ಜಿ ವಿಚಾರಕ್ಕೆ ನಾವು ಧರಣಿ ಮಾಡಿದೀವಿ. ಈಗ ಇದು ನೋಡಿ, ಆಗ ಇವರೇ ವೆಂಕಟಸ್ವಾಮಿ ಅವರು, ಈಗ ರಂಗಮ್ಮ ಇವರು ಪರವಾಗಿ ಹೋರಾಟ ಮಾಡಿದಂತ ವ್ಯಕ್ತಿ, ಇವರೇ ಹೋರಾಟ ಮಾಡಿದ್ದು. ನಾವೆಲ್ಲ ಈ ಹೋರಾಟಗಳಲ್ಲಿ ಭಾಗಿಯಾಗಿದ್ದೀವಿ. ಎಲ್ಲ ಅವರು ಹೋರಾಟ ಮಾಡಿರ್ತಕ್ಕಂಥದ್ದು ಎಲ್ಲ ಡಾಕ್ಯುಮೆಂಟ್ ಇಲ್ಲೇ ಇದೆ. ಫೋಟೋ ಸಮೇತ ಇಲ್ಲಿದೆ, ಹ್ಯಾಂಡ್ ಬಿಲ್ ಇದೆ, ಪಾಂಪ್ಲೆಟ್ಸ್ ಎಲ್ಲಾನು ಇದೆ. ಆದ್ರೆ ಈ ದಿನ ನಾವು ಅವರು ಬಿಟ್ಟಿರ್ತಕ್ಕಂಥ ಹೋರಾಟವನ್ನ ನಾವು ಕೈಗೆತ್ಕೊಂಡು ಮಾಡ್ತಾ ಇದ್ರೆ 23 ದಿನಗಳ ನಂತರ, ಅಂದ್ರೆ ಇವತ್ತು 23ನೇ ದಿನ, 22ನೇ ದಿನ ಬಂದು ಇದೇ ವೆಂಕಟಸ್ವಾಮಿ ಅವರು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಅಂತ ಹೇಳ್ಬಿಟ್ಟು ವೆಂಕಟಸ್ವಾಮಿ ಅವರು, ಪಟಾಪಟ್ ಶ್ರೀನಿವಾಸ್ ಅವರು ಮತ್ತು ಅವ್ರ ಜೊತೆ ಇರ್ತಕ್ಕಂಥ ಒಂದು 4-5 ಜನ ಬಂದು ಕಗ್ಲಿಪುರ ಸ್ಟೇಷನ್ ಅಲ್ಲಿ ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಮೇಲೆ. ವಿನಾಕಾರಣ ಯಾವುದೇ ದಾಖಲೆಗಳಿಲ್ಲದೆ ಅವರು ಟೆಂಟ್ ಹಾಕೊಂಡು ಅಲ್ಲಿ ಕುತ್ಕೊಂಡಿದ್ದಾರೆ. ಆ ಟೆಂಟ್ ಅನ್ನ 24 ಗಂಟೆ ಒಳಗಡೆ ಏನಾದ್ರೂ ನೀವು ಖಾಲಿ ಮಾಡಿಸ್ಲಿಲ್ಲ ಅಂತ ಹೇಳಿದ್ರೆ ನಾವೇ ಜನ ನುಗ್ಗಿಸಿ ಖಾಲಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಬೆದರಿಕೆ ಒಂದು ಪತ್ರವನ್ನು ಕೊಟ್ಟಿದ್ದಾರೆ. ಎಲ್ಲಿ? ಕಗ್ಲಿಪುರ ಸ್ಟೇಷನ್ ಅಲ್ಲಿ. ನಾನು ಈ ಮೂಲಕ ಕೇಳ್ತಾ ಇದ್ದೀನಿ ರಾಜ್ಯದ ಜನತೆಯಲ್ಲಿ, ಬಂಧುಗಳೇ, ರಾಜ್ಯದ ಮತ್ತು ದೇಶದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಹಿಡಿದು ಇತಿಹಾಸದಲ್ಲಿ ಒಬ್ಬ ದಲಿತರು ಹೋರಾಟ ಮಾಡ್ತಾ ಇದ್ರೆ ದಲಿತರೇ ಬಂದು ಆ ಟೆಂಟ್ ಅನ್ನು ಎತ್ತಿ ಅಂತ ಕೊಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಇಲ್ಲ. ಡಾಕ್ಟರ್ ಎಂ ವೆಂಕಟಸ್ವಾಮಿ ಅವರು ಈ ಸಾಲಿಗೆ ಸೇರಿದ್ದಾರೆ. ಈ ಸಾಲಿಗೆ ಅವರೇ ಸೇರಿದ್ದಾರೆ. ಇವತ್ತು ನಾವು ಏನಾದ್ರೂ ಇಲ್ಲಿ ಇಲ್ಲಿಗಲ್ ಕೆಲಸಗಳು ಮಾಡ್ತಾ ಇಲ್ಲ, ಯಾರಿಗೂ ತೊಂದರೆ ಕೊಡ್ತಾ ಇಲ್ಲ, ಸಾರ್ವಜನಿಕರಿಗೂ ತೊಂದರೆ ಕೊಡ್ತಾ ಇಲ್ಲ. 4 ಕಡೆ 4 CC ಕ್ಯಾಮೆರಾಗಳಿದೆ, 24x7 ಪೊಲೀಸ್ ಅವರು ಇದ್ದಾರೆ. ಯಾರು ಸಹ ನಮಗೆ ಜಿಲ್ಲಾಡಳಿತ, ತಾಲೂಕು ಆಡಳಿತ, ಯಾರು ಆಶ್ರಮದವರು, ಆರ್ಟ್ ಆಫ್ ಲಿವಿಂಗ್ ಆಶ್ರಮದವರಾಗಿರ್ಬೋದು, ಸರ್ಕಾರದವರಾಗಿರ್ಬೋದು, ನಮ್ಗೆ ಯಾರು ತೊಂದರೆ ಕೊಡ್ತಾ ಇಲ್ಲ. ಆದ್ರೆ 22 ದಿನಗಳ ನಂತರ ಬಂದು ಪ್ರಗತಿಪರ ಸಂಘಟನೆಗಳು ಒಕ್ಕೂಟ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಫೋಟೋ ಹಾಕಿ ಅದರಲ್ಲಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಮ್ಮ ಮೇಲೆ. ನೀವೇನಾದ್ರೂ 24 hours ಅಲ್ಲಿ ಎತ್ತಲಿಲ್ಲ ಅಂತ ಹೇಳಿದ್ರೆ ನಾವು ಅದನ್ನ ಜನಗಳನ್ನ ಬಿಟ್ಟು ಎತ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ನಾವು ಎಲ್ಲದಕ್ಕೂ ಸಿದ್ಧ ಇದ್ದೇವೆ. ರಾಜ್ಯದ ಜನತೆ ಇವತ್ತು ತೀರ್ಮಾನ ಮಾಡಬೇಕು. ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಾದ್ರು ತಪ್ಪಿದ್ರೆ ನಮಗೆ ಶಿಕ್ಷೆ ಹಾಕ್ಲಿ ರಾಜ್ಯದ ಜನತೆ. ಯಾಕೆ ಸ್ವಾಮಿ ನಾವು ಹೋರಾಟ ಮಾಡಬಾರ್ದ? ಅಜ್ಜಿಗೆ ನ್ಯಾಯ ಕೊಡಿಸಬಾರ್ದ? ನೀವ್ ಯಾಕೆ ಕೊಡಿಸ್ಲಿಲ್ಲ ಅಜ್ಜಿಗೆ ನ್ಯಾಯ? ನೀವ್ ಯಾಕೆ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು ಇಡೀ ಎಲ್ಲರಿಗೂ ಗೊತ್ತಿದೆ ಯಾಕೆ ಕೊಡಿಸ್ಲಿಲ್ಲ ಅಂತ ಹೇಳ್ಬಿಟ್ಟು. ವಾಸ್ತವ ಸ್ಥಿತಿಗಳನ್ನು ಇಲ್ಲಿರ್ತಕ್ಕಂಥ ಸ್ಥಳೀಯರೇ ಮಾತಾಡ್ತಾರೆ. ಅದನ್ನ ದಯವಿಟ್ಟು ನಾವು ಈ ಮೂಲಕ ರಾಜ್ಯದ ಜನತೆಗೆ ಹೇಳ್ತಾ ಇದೀವಿ, ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟಕ್ಕೆ ಪ್ರತಿಯೊಬ್ರು ಕೈ ಜೋಡಿಸಬೇಕು. ಇವತ್ತು ದಲಿತರ ವಿರುದ್ಧ ದಲಿತರನ್ನೇ ಎತ್ಕಟ್ಟಿ ನಮ್ಮ ಸಂಘಟನೆಯನ್ನ ಹತ್ತಿಕ್ಕಬೇಕು ಅಂತ ಹೇಳ್ಬಿಟ್ಟು ಏನ್ ಇವತ್ತು ಬರ್ತಾ ಇದ್ದಾರೆ. ಇದಕ್ಕೆ ರಾಜ್ಯದ ಜನತೆ ಸಂಪೂರ್ಣವಾದ ಬೆಂಬಲ ಸಮತಾ ಸೈನಿಕ ದಳಕ್ಕೆ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ತಮ್ಮಲ್ಲಿ ಎಲ್ಲರೂ ಸಹ ಮನವಿ ಮಾಡ್ತಾ ಇದ್ದೇನೆ.